ತರುಣರಿಗೆ ನಾನು ಪರಿಚಯ ಮಾಡಿಕೊಡ್ತಿರ್ತೀನಿ, ಯಾವಾಗ ಎಲ್ಲಿಗೆ ಹೋದ್ರೂ ಪರಿಚಯ ಮಾಡಿಕೊಡ್ತಿರ್ತೀನಿ. ಒಬ್ಬ ಅದ್ಭುತವಾದ ವ್ಯಕ್ತಿ 7ನೇ ಕ್ಲಾಸ್ ಫೇಲ್ ಆಗಿ ಸೈನ್ಯಕ್ಕೆ ಸೇರ್ಕೊಂಡ, ಗೆಳೆಯರೆಲ್ಲ ತೀರ್ಕೊಂಡ ನಂತರ ತಾನು ಸತ್ತೋಗ್ಬಿಡ್ತೀನಿ ಅಂತ ರೈಲ್ವೆ ಟ್ರ್ಯಾಕಿಗೆ ಬಂದು ತಲೆ ಕೊಟ್ಟ. ಟ್ರೈನ್ ಲೇಟಾಗಿ ಬಂತು, ಉಳ್ಕೊಂಡ್ಬಿಟ್ಟ. ಉಳ್ಕೊಂಡು ಏನ್ ಮಾಡ್ದ ಅಂದ್ರೆ ಪ್ಲಾಟ್ಫಾರ್ಮಿಗೆ ಬಂದು ಪುಸ್ತಕ ತಗೊಂಡ. ಅದೇ ಪುಣ್ಯಾತ್ಮ ವಿವೇಕಾನಂದರದ್ದು ಬರ್ದಿತ್ತು ಅದರಲ್ಲಿ, ಅರೈಸ್ ಅವೇಕ್ ಸ್ಟಾಪ್ ನಾಟ್ ಟಿಲ್ ದ ಗೋಲ್ ಈಸ್ ರೀಚ್ಡ್. ಒಂದೇ ಒಂದು ಸಾಲು, ಒಂದೇ ಒಂದು ಥಾಟ್. ಅವ್ರಿಗೆ ಅನ್ನಿಸ್ತಂತೆ, ಥತ್ ನನ್ನ ಜೀವನದ ಗೋಲ್ ಏನು ಅಂತಾನೆ ನಿರ್ಧಾರ ಆಗ್ಲಿಲ್ಲ, ಸಾಯ್ಲಿಕ್ಕೆ ಹೊರಟ್ಬಿಟ್ನಲ್ಲ ಅಂತ ಸಾಯೋ ಪ್ರೋಗ್ರಾಮ್ ಕ್ಯಾನ್ಸಲ್ ಮಾಡಿ ಆ ಪುಣ್ಯಾತ್ಮ ಹಳ್ಳಿಗೆ ಬಂದ್ರು. ಬಂಗಾರದ ಬೆಳೆ ತೆಗೆದ್ರು ತಮ್ಮ ಜಮೀನಲ್ಲಿ. ಇಡೀ ಹಳ್ಳಿಯಲ್ಲಿ ಪಾನ ನಿಷೇಧ ಜಾರಿಗೆ ತರೋ ಪ್ರಯತ್ನ ಮಾಡಿದ್ರು. ಹಳ್ಳಿಯನ್ನ ಮಾದರಿ ಗ್ರಾಮ ಮಾಡಿದ್ರು. ಇಡೀ ಹಳ್ಳಿಗೆ ರೋಲ್ ಮಾಡೆಲ್ ಆದ್ರು. ಇಡೀ ತಾಲೂಕು ಅವರನ್ನ, ಜಿಲ್ಲೆ ಅವರನ್ನ ಹೀರೋ ಅಂತ ಕರೀತು. ದೇಶ ಅವರನ್ನ ಅಣ್ಣಾ ಹಜಾರೆ ಅಂತ ಕರೀತು. ಗೊತ್ತೇನು? ಅಣ್ಣಾ ಹಜಾರೆಗೆ ನಿಮ್ಮ ಹಿಂದೆ ಇದ್ದ ಶಕ್ತಿ ಯಾರು ಅಂತ ಕೇಳಿದ್ರೆ, ನಿಮ್ಮ ಹಿಂದೆ ಇದ್ದ ಸಾಮರ್ಥ್ಯ ಯಾರು ಅಂತ ಕೇಳಿದ್ರೆ ಅಣ್ಣಾ ಹಜಾರೆ ಸ್ವಾಮಿ ವಿವೇಕಾನಂದರನ್ನ ತೋರಿಸ್ತಾ ಇದ್ರು. ನಾವ್ಯಾಕ್ರಿ ತೋರಿಸ್ಲಿಕ್ಕಾಗಲ್ಲ? NDTV ಒಂದು ಇಂಟರ್ವ್ಯೂ ಆಯ್ತು ಅಣ್ಣಾ ಹಜಾರೆದು. 74ರ ಮುದುಕನನ್ನ 24ರ ತರುಣರು ಫಾಲೋ ಮಾಡ್ತಾರಲ್ಲ, ಏನ್ ಮ್ಯಾಜಿಕ್ ಅಣ್ಣಾಜಿ ಅಂತ ಕೇಳಿದ್ರೆ ಅಣ್ಣಾಜಿ ಹೇಳ್ತಾರೆ, ನಮ್ಮ ಹುಡುಗರು ಫಾಲೋ ಮಾಡೋದು 74ರ ದೇಹವನ್ನಲ್ಲಪ್ಪ, ಇದ್ರೊಳಗಿರೋ ಸ್ವಾಮಿ ವಿವೇಕಾನಂದರನ್ನ ಅವ್ರು ಫಾಲೋ ಮಾಡ್ತಿದ್ದಾರೆ ಅಂತ ಅಣ್ಣಾಜಿ ಹೇಳ್ತಾರಲ್ಲ. ಯಾವ ತರದ ಸಾಮರ್ಥ್ಯ ಇರ್ಬೋದು? ನಾನು ಮತ್ತೆ ನೆನಪಿಸಿಕೊಡ್ತೀನಿ. ಒಬ್ಬ SSLC ಓದಿದ ಹುಡುಗ ವಿವೇಕಾನಂದರ ಪುಸ್ತಕ ಓದ್ದ. SSLC ಮುಗಿಯೋ ವೇಳೆಗೆ ಮಾಡಿದ ಮೊದಲನೇ ಕೆಲಸ ಮನೆ ಬಿಟ್ಟು ಓಡೋಗ್ಬಿಟ್ಟ. ವಿವೇಕಾನಂದರ್ ಇದ್ದಂತ ಬೇಲೂರು ಮಠಕ್ಕೆ ಹೋಗ್ತೀನಿ ಅಂತ ಹೋದ. ಅಲ್ಲಿದ್ದ ಸನ್ಯಾಸಿಗಳನ್ನ ಕೇಳ್ಕೊಂಡ, ನಾನು ವಿವೇಕಾನಂದರಂತೆ ಸನ್ಯಾಸಿ ಆಗ್ಬೇಕಲ್ಲ. ಅವ್ರು ಬೆಂತಟ್ಟು ಹೇಳಿದ್ರು, ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಿದ್ರು, ವಿವೇಕಾನಂದರನ್ನ ಇಷ್ಟು ಓದ್ಕೊಂಡ್ರು ನೀನು ಸನ್ಯಾಸಿ ಆಗಲ್ಲಪ್ಪ, ನಿನ್ನ ಹತ್ರ ಪುಣ್ಯಾತ್ಮ ಬೇರೆನೋ ಕೆಲಸ ಮಾಡಿಸ್ಕೊಳ್ತಾನೆ, ಹೋಗು ಅಂತ ಮನೆಗೆ ಕಳಿಸ್ಕೊಟ್ರು ಒತ್ತಾಯ ಮಾಡಿ. ಮನೆಗೆ ಬಂದ ಹುಡುಗ ಚೆನ್ನಾಗಿ ಓದ್ದ. ಅಪ್ಪ ಅಮ್ಮನ ಒತ್ತಾಯಕ್ಕೆ ಮಣಿದು ಇಂಡಿಯನ್ ಸಿವಿಲ್ ಸರ್ವಿಸ್ ಎಕ್ಸಾಮ್ ಬರಲಿಕ್ಕೆ ಅಂತ ವಿದೇಶಕ್ಕೆ ಹೋದ. ಯಾರು ಪಾಸ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ಕೊಂಡಿದ್ರು. 4th ರ್ಯಾಂಕ್ ಪಡ್ಕೊಂಡ. ಬ್ರಿಟಿಷರ ನೌಕರಿಯನ್ನ ಧಿಕ್ಕರಿಸಿ ಭಾರತಕ್ಕೆ ಬಂದು ಸ್ವಾತಂತ್ರ್ಯದ ಹೋರಾಟದಲ್ಲಿ ಮಗ್ನನಾದ. ಇಲ್ಲಿಯೂ ಕೂಡ ಏನು ಗಿಟ್ಟಲ್ಲ ಅಂತ ಗೊತ್ತಾದಾಗ ವಿದೇಶಕ್ಕೆ ಹೋಗಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಕಟ್ಟಿ ಭಾರತದ ಮೇಲೆ ದಾಳಿ ಮಾಡಿದ ಸುಭಾಷ್ ಚಂದ್ರ ಬೋಸ್ ಆಗಿ ನಿರ್ಮಾಣಗೊಂಡ. ಇಫ್ ಐ ಟೆಲ್ ಯು ದಿಸ್, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಸುಭಾಷ್ ಚಂದ್ರ ಬೋಸ್ರನ್ನ ಯಾರೋ ಕೇಳಿದ್ರು, ಸುಭಾಷ್ ಚಂದ್ರ ಬೋಸ್ ಜಿ ವಿವೇಕಾನಂದರಿಗೆ ಇದ್ದಿದ್ರೆ ಏನ್ ಮಾಡ್ತಿದ್ರಿ ನೀವು? ಸುಭಾಷ್ ಬಾಬು ಹೇಳಿದ್ರು, ಅವ್ರು ಬದುಕಿದ್ದಿದ್ರೆ ನಾನು ಏನೂ ಮಾಡ್ತಾನೆ ಇರಲಿಲ್ಲ, ಅವ್ರ ಪಾದದ ಬುಡದಲ್ಲಿ ಕೂತ್ಕೊಂಡು ನೀವು ಹೇಳ್ದಂತೆ ಕೇಳ್ಕೊಂಡು ಬಿದ್ದಿರ್ತೀನಿ ಅಂತ ಹೇಳ್ತಿದ್ದೆ ಅಂತ ಸುಭಾಷ್ ಚಂದ್ರ ಬೋಸರು ಹೇಳ್ತಾರೆ. ಮಹಾತ್ಮ ಗಾಂಧೀಜಿ ವಿವೇಕಾನಂದರು ನೋಡ್ಲಿಕ್ಕೆ ಅಂತ ಬೇಲೂರು ಮಠಕ್ಕೆ ಹೋದ್ರು. ವಿವೇಕಾನಂದರು ಸಿಗ್ಲಿಲ್ಲ. ಆದ್ರೆ ವಿವೇಕಾನಂದರನ್ನ ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡಿದ್ದಂತ ಮಹಾತ್ಮ ಗಾಂಧೀಜಿ ಆಮೇಲೆ ಬಂದು ಹೇಳ್ತಾರೆ, ನನ್ನಲ್ಲಿ ಮೊದಲೇ ದೇಶ ಪ್ರೇಮ ಇತ್ತು, ಆದ್ರೆ ವಿವೇಕಾನಂದರನ್ನ ಓದಿದ ಮೇಲೆ ಇದು 100 ಪಟ್ಟು ಜಾಸ್ತಿ ಆಯ್ತು ಅಂತ ಮಹಾತ್ಮ ಗಾಂಧೀಜಿ ಹೇಳ್ತಾರೆ. ಅಂತಂದ್ರೆ ಯಾವ ಪರಿಯ ಪರಿಣಾಮ ವಿವೇಕಾನಂದರು ಮಾಡಿದ್ದಿರ್ಬೋದು.